ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. RCB ಡೆಲ್ಲಿ ಮ್ಯಾಚ್ ಯಾವಾಗಪ್ಪ ಅಂತ ಕಾಯ್ತಾ ಇದ್ವಿ. ಯಾಕಂದ್ರೆ KL ರಾಹುಲ್ ಅವರು ಬೆಂಗಳೂರಲ್ಲಿ ಮಾಡಿದ ಸೆಲೆಬ್ರೇಷನ್ಸ್ ಇತ್ತಲ್ಲ, ದಿಸ್ ಇಸ್ ಮೈ ಗ್ರೌಂಡ್ ಮೈ ಗ್ರೌಂಡ್ ಮೈ ಗ್ರೌಂಡ್ ಅಂತ. ಆ ಸೆಲೆಬ್ರೇಷನ್ ಕೊಹ್ಲಿ ಮಾಡ್ತಾರಂತ ತುಂಬಾ ಜನ ಕಾಯ್ತಾ ಇದ್ರು. ಬಟ್ ಜಸ್ಟ್ ಮಿಸ್ ಆಗಿದೆ. ಮ್ಯಾಚ್ ಅಂತೂ ಗೆದ್ದಿದ್ವಿ, ಬಟ್ ಆ ಸೆಲೆಬ್ರೇಷನ್ ಮಾತ್ರ ಕಂಪ್ಲೀಟ್ ಆಗಿಲ್ಲ. ರಿವೆಂಜ್ ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ನಿಮ್ಗೂ ಹಾಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಒಂದೊಂದು ಸತ್ಯ, ಡಿಲ್ಲಿ ಅವ್ರು ಬಂದು ಬೆಂಗಳೂರಲ್ಲಿ ಗೆದ್ದಿದ್ರು. ಇವತ್ತು ನಮ್ಮ ಬೆಂಗಳೂರಲ್ಲಿ ಹೋಗಿ ಡಿಲ್ಲಿಯಲ್ಲಿ ಗೆದ್ದಿದ್ದಾರೆ. ರಿವೆಂಜ್ ಕಂಪ್ಲೀಟ್ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಕೊನೆವರೆಗೂ ಕೊಹ್ಲಿ ಇದ್ರೆ ದಿಸ್ ಇಸ್ ಮೈ ಗ್ರೌಂಡ್ ಅಂತ ಹೇಳಿದ್ರೆ ಒಂದು ಸಕ್ಸಸ್ಫುಲಿ ಒಂದು ರಿವೆಂಜ್ ಕಂಪ್ಲೀಟ್ ಆಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ಬಟ್ ಜಸ್ಟ್ ಮಿಸ್ ಆಗಿದೆ. ಮ್ಯಾಚ್ ಅಂತ ಗೆದ್ದಿದೆ. ರಿಮೈನಿಂಗ್ 9 ಬಾಲ್ಸ್ ಅಲ್ಲಿ 9 ಬಾಲ್ ಉಳಿಸಿ ಅದಕ್ಕಿಂತ ಮುಂಚೆನೆ ಗೆದ್ದಿದ್ವಿ. ಡೆಲ್ಲಿ ಅವ್ರು ಯಾವ ರೀತಿ ಅದ್ರ ಗೆದ್ದಿದ್ದು ಅದೇ ರೀತಿ ನಾವು ಕೂಡ ವಿನ್ ಆಗಿದ್ದೀವಿ. ಒಂದಲ್ಲ ಗುರು, 3ರಲ್ಲಿ ಇವತ್ತು ಖುಷಿ ಆಗ್ತಾ ಇದೆ. ಪರ್ಪಲ್ ಕ್ಯಾಪ್ದು ನಮ್ದೆ, ಆರೆಂಜ್ ಕ್ಯಾಪ್ದು ನಮ್ದೆ. ಅತಿ ಹೆಚ್ಚು ವಿಕೆಟ್ ತಗೊಂಡ ಬೌಲರು ನಮ್ಮವರೇ, ಅತಿ ಹೆಚ್ಚು ರನ್ ಗಳಿಸಿರೋ ಬ್ಯಾಟ್ಸ್ಮನ್ ನಮ್ಮವರೇ, ಅತಿ ಹೆಚ್ಚು ಪಾಯಿಂಟ್ ಗಳಿಸಿರೋ ಒಂದು ಟೀಮು ನಮ್ದೆ. ಆ ರೀತಿಯಾಗಿದೆ. ಸಕ್ಸಸ್ಫುಲಿ ಈಸಿಯಾಗಿ ಮ್ಯಾಚ್ ಎಲ್ಲ ಗೆದ್ರು ಅಂತ ಹೇಳ್ಬೋದು. ಒಂದಂತೂ ಸತ್ಯ, 26ಕ್ಕೆ 3 ವಿಕೆಟ್ ಹೋಗಿರ್ತಾವೆ. ಬಟ್ ಆ ಟೈಮಲ್ಲಿ RCB ಮ್ಯಾಚ್ ಗೆಲ್ಲುತ್ತಾ ಅಂತ ತುಂಬಾ ಜನಕ್ಕೆ ಕುತೂಹಲ ಒಂದು ಕಾದಿರುತ್ತೆ. ಕಾರಣ ಏನಂದ್ರೆ 26ಕ್ಕೆ 3 ವಿಕೆಟ್ ಹೋಗಿದೆ. ಅಲ್ಲಿ ಕೊಹ್ಲಿ ಒಬ್ರು ಔಟ್ ಆದ್ರೆ ನೆಕ್ಸ್ಟ್ ಆಡೋ ಬ್ಯಾಟ್ಸ್ಮನ್ ಇರಲ್ಲ ಗುರು ಅನ್ನೋ ಲೆವೆಲ್ಗೆ ಥಿಂಕಿಂಗ್ ಎಲ್ಲ ಬಂದಿರುತ್ತೆ ತಲೆಯಲ್ಲಿ. ನನಗಂತೂ ಸತ್ಯ ಅದೇ ರೀತಿ ಆಗಿತ್ತು. ಬಟ್ ಕೊನೆವರೆಗೂ ಸ್ಟ್ಯಾಂಡ್ ಅಪ್ ಕೊಡ್ತಾವೆ. ಯಾಕಂದ್ರೆ ಆಕ್ಚುಲಿ ಕ್ರೀಸ್ ಅಲ್ಲಿ ಕೊಹ್ಲಿ ಅವರು ಇದ್ದಾರೆ ಅಂದ್ರೆ ಅಪೋಸಿಟ್ ಬ್ಯಾಟ್ಸ್ಮನ್ ತುಂಬಾ ಚೆನ್ನಾಗಿ ಆಡ್ತಾರೆ. ಕಾರಣ ಏನಂದ್ರೆ ಎನರ್ಜಿ ಇರುತ್ತೆ. ನಾವು ಹೋದ್ರೆ ಅವ್ರು ಆಡ್ತಾರೆ ಅನ್ನೋ ಒಂದು ಎನರ್ಜಿ ಇರುತ್ತೆ. ಭಯ ಇರಲ್ಲ ಬ್ಯಾಟ್ಸ್ಮನ್ಗೆ. ಅಲ್ಲಿ ಮೇನ್ ಹ್ಯಾಂಕರಿಂಗ್ ಆಟ ತುಂಬಾ ಮುಖ್ಯ ಆಗಿರುತ್ತೆ. ಆದ ಕಾರಣ ಕಿಂಗ್ ಕೊಹ್ಲಿ ಅವರು ಅದನ್ನೇ ಮಾಡ್ತಾರೆ. ಒಂದಂತೂ ಸತ್ಯ, ಈ ಪಿಚ್ ಅಲ್ಲಿ ಕೊಹ್ಲಿ ಸೆಲೆಬ್ರೇಷನ್ ಅಂತೂ ತುಂಬಾ ಮಿಸ್ ಮಾಡ್ಕೊಂತಾರೆ. ಯಾಕಂದ್ರೆ ತುಂಬಾ ಜನ ಬೌಲರ್ಗಳು ಬರ್ಕೊಂಡು ಬಂದಿದ್ರು ಈ ಸೆಲೆಬ್ರೇಷನ್ ಕೊಹ್ಲಿ ಮಾಡ್ಲಿ ಅಂತ. ಬಟ್ ಕೊನೆಯಲ್ಲಿ KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಮಾತಾಡ್ತಾರೆ ಏನಂತ, ಇನ್ನೇನು ಹೋಗಿ ಸೆಲೆಬ್ರೇಷನ್ ಮಾಡಿ ಹೋಗಿ ಈ ಗ್ರೌಂಡ್ ಅಲ್ಲಿ, ಈ ಗ್ರೌಂಡ್ ನಿಂದು, ನೀನು ಸೆಲೆಬ್ರೇಷನ್ ಮಾಡಿ ಅಂತೇಳಿ KL ರಾಹುಲ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಹೇಳ್ಕೊಡ್ತಾರೆ. ಬಟ್ ಕೊಹ್ಲಿ ಅವರು ಸ್ಮೈಲ್ ಮಾಡ್ತಾನೆ, ನಗ್ತಾನೆ ಹೇಳ್ತಾ ಇರ್ತಾರೆ. ಒಂದಂತೂ ಸತ್ಯ ಗುರು, ಅವ್ರು ಏನಾದ್ರೂ 2-3 6 ಹೊಡೆದು ಮ್ಯಾಚ್ ಆದ್ರೆ ಗೆಲ್ಸಿದ ಸೆಲೆಬ್ರೇಷನ್ ಖಂಡಿತವಾಗ್ಲೂ ಮಾಡ್ತಾ ಇದ್ರು. ಮ್ಯಾಚ್ ಅಂತ ಗೆದ್ದಿದೆ ಅಸಾಕ್. ಒಂದ್ ವೇಳೆ ಆ ಟೈಮಲ್ಲಿ ಏನಾದ್ರು ಕೊಹ್ಲಿ ಅವರು ಸ್ವಲ್ಪ ಹಾಟ್ ಆಗಿ ಅಂದ್ರೆ ಸ್ಟ್ರೈಕ್ ರೊಟೇಟ್ ಮಾಡ್ದಾನೆ ಜಾಸ್ತಿ ರನ್ ಹೊಡೆಕ್ ಹೋಗಿ ಏನಾದ್ರು ತಪ್ಪು ಮಾಡಿ ಔಟ್ ಆಗಿದ್ರೆ ಮ್ಯಾಚ್ ಎಲ್ಲೋ ಇರ್ತಾ ಇತ್ತು. ಆ ತಪ್ಪು ಮಾಡ್ದಾನೆ ನೀಟಾಗಿ ಕುನಾಲ್ ಪಾಂಡ್ಯ ಅವರಿಗೆ ಒಂದು ಸ್ಟ್ರೈಕ್ ಕೊಡ್ತಾ ಅವ್ರಿಗೆ ಆಟ ಆಡ್ಬೇಕಂತ ಹೇಳ್ತಾ ತುಂಬಾ ನೀಟಾಗಿ ಆಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಅವರ ಟಿಪ್ಸ್ ಆಗಿರ್ಬೋದು, ಅವ್ರ ಮಾತಾಗಿರ್ಬೋದು, ಅವ್ರ ಸಜೆಷನ್ಸ್ ಆಗಿರ್ಬೋದು ತುಂಬಾ ಮುಖ್ಯ ವರ್ಕೌಟ್ ಆಗುತ್ತೆ. ನೀವು ಬೇಕಾದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಕುನಾಲ್ ಪಾಂಡ್ಯ ಹೇಳಿದಾಗ ಬೇಕಾದ್ರೆ ಕೇಳ್ರಿ. ಲಾಸ್ಟ್ ಟೈಮ್ ಅಲ್ಲಿ ಇದೇ ಮತ್ತು ಪಡಿಕಲ್ ಅವ್ರು ಹೇಳಿದ್ರೆ ಈ ಸಲ ಅದನ್ನ ಅವ್ರು ಹೇಳ್ತಾರೆ, ಯಾವ್ದು ಸಂದೇಹನ ಬೇಡ. ಇನ್ನು ಮ್ಯಾಚ್ ವಿಷಯಕ್ಕೆ ಬಂದ್ರೆ ಹೇಳಿದೆ 9 ಬಾಲ್ಸ್ ರಿಮೈನಿಂಗ್ 6 ವಿಕೆಟ್ಸ್ ಇಂದ RCB ಮ್ಯಾಚ್ ಗೆಲ್ಲುತ್ತೆ. ನಿಮ್ಗೂ ಗೊತ್ತೇ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಡಿಲ್ಲಿ ಅವರು RCB ಮ್ಯಾಚ್ ಟಾಸ್ ವಿನ್ ಆಗುತ್ತೆ. ಆದ್ರೆ ಬೌಲಿಂಗ್ ತಗೊಂತಾರೆ. ನೋಡ್ತಿರ್ಬೋದು ಅವರಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ 6 ಓವರ್ ತುಂಬಾನೇ ಚೆನ್ನಾಗಿ ಬರ್ತವೆ. ಬಟ್ 6 ಓವರ್ ಮೇಲೆ ತುಂಬಾ ಕಂಟ್ರೋಲ್ ಮಾಡ್ತಾರೆ ನಮ್ಮವರು. ಬಟ್ 18ನೇ ಓವರ್ 19ನೇ ಓವರ್ ಮಾತ್ರ ತುಂಬಾ ಹೆವಿ ಸ್ಕೋರ್ ಬರುತ್ತೆ. ಆ 2 ಓವರ್ ಅಲ್ಲೇನೆ ಸುಮಾರಾಗಿ 37 ರನ್ ಏನೋ ಸಿಗುತ್ತೆ. ಒಂದರಲ್ಲಿ 20, ಇನ್ನೊಂದ್ರಲ್ಲಿ 17 ರನ್. ಆ ರೀತಿ ಆಗಿರೋ ಕಾರಣ ಅಲ್ಲಿ ತುಂಬಾ ಸ್ವಲ್ಪ ಇದಾಗುತ್ತೆ. ಟೋಟಲ್ ಆಗಿ 20 ಓವರ್ ಕಂಪೇರ್ ಮಾಡ್ಕೊಂಡ್ರೆ 162 ಹೊಡಿತಾರೆ. ಅದ್ರ ಹೈಯೆಸ್ಟ್ ಸ್ಕೋರ್ KL ರಾಹುಲ್ ಅವರೇ 39 ಬಾಲ್ಸ್ಗೆ 42 ಹೊಡಿತಾರೆ. ಅದೇ ಗೊತ್ತಿತ್ತಲ್ಲ, ಪಿಚ್ ಸ್ವಲ್ಪ ಟ್ರಿಕ್ಕಿ ಆಗಿತ್ತು. ಆ ಟ್ರಿಕ್ಕಿ ಆಗಿರೋ ಕಾರಣ ಅವರು ಹಿಟ್ಟಿಂಗ್ ಮಾಡಕ್ ಆಗೋದೇ ಇಲ್ಲ. ಟೋಟಲ್ ಆಗಿ ಆ 2 ಓವರ್ ಸ್ಕೋರ್ ಬಂದಿರೋ ಕಾರಣ ಅವರು ಆ ಒಂದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 162 ಹೊಡಿತಾರೆ. ಅದರಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಿದಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಭುವನೇಶ್ವರ್ 3 ವಿಕೆಟ್ ತಗೊಂತಾರೆ, ಅಜಯ್ ಲುಡ್ಡೆ 1 ವಿಕೆಟ್ ತಗೊಂತಾರೆ, ಕುನಾಲ್ ಪಾಂಡ್ಯ ಯಾವ್ದು ವಿಕೆಟ್ ತಗೊಂಡು ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ, ಸೂರ್ಯ ಶರ್ಮಾ ಕಂಟ್ರೋಲ್ ಮಾಡ್ತಾರೆ. ಈ ರೀತಿಯಾಗಿ ಎಷ್ಟು ಜನ ವಿಕೆಟ್ ತಗೊಂತಾರೆ. ಈ ರೀತಿಯಾಗಿರುತ್ತೆ ಫಸ್ಟ್ ಇನ್ನಿಂಗ್ಸ್. ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಮಾತಾಡ್ಲೇಬೇಕಲ್ಲ. ಕೊಹ್ಲಿ ಅವರು ಜಕತ್ ಬೆತ್ತಲ್ ಅವರು ಬರ್ತಾರೆ. ಜಕತ್ ಬೆತ್ತಲ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಚೆನ್ನಾಗಿ ಆಡಿದ್ರು ಕೂಡ ಬಟ್ ಒಂದೇ ಒಂದು ಕೆಟ್ ಶಾಟ್ ಇಂದ ಔಟ್ ಆಗ್ತಾರೆ. ಒಳ್ಳೆ ಸ್ಟ್ರೋಕ್ ಅಂತಿದೆ ಗುರು ಕಂಪೇರ್ ಟು ಸಾಲ್ಟ್. ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆದ ಕಾರಣ ನೆಕ್ಸ್ಟ್ ಮ್ಯಾಚ್ ಅವರೇ ಕಂಟಿನ್ಯೂ ಆಗಬಹುದು. ಯಾಕಂದ್ರೆ ಒಳ್ಳೆ ಸ್ಟ್ರೋಕ್ ಇದೆ, ಒಳ್ಳೆ ಚೆನ್ನಾಗಿ ಅವರು ಆಡ್ತಾರೆ ಅಂತ ಅನ್ಸುತ್ತೆ. ಆದ ಕಾರಣ ನೆಕ್ಸ್ಟ್ ಮ್ಯಾಚ್ ಅವರು ಕಂಟಿನ್ಯೂ ಆಗ್ಬೋದು. ಗೊತ್ತಿರ್ತಲ್ಲ ಮ್ಯಾಚ್ ನೀಟಾಗಿ 26ಕ್ಕೆ 3 ವಿಕೆಟ್ ಹೋಗ್ತೇವೆ. ಒಂದು ರಜತ್ ಪಟಿದಾರ್ ಅವ್ರು ಮಾತ್ರ ರನ್ ಔಟ್. ತುಂಬಾ ರೂಮರ್ಸ್ ಬರ್ತಾ ಇರುತ್ತೆ, ತುಂಬಾ ಅಗ್ಲಿನೆಸ್ ಬರುತ್ತೆ ಕೊಹ್ಲಿ ಅವ್ರ ಮೇಲೆ. ಕೊಹ್ಲಿ ಅವ್ರ ಕ್ರೀಸ್ ಅಲ್ಲಿ ಇದ್ರೆ ಅವ್ರು ಬಿಟ್ಟು ಬೇರೆ ರನ್ಔಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ಈ ಸಲ ಅದೇ ಆಗುತ್ತೆ. ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಆಗುತ್ತೆ. ಬಟ್ ರಜತ್ ಪಟಿದಾರ್ ಹೋದ್ಮೇಲೆ ಕುನಾಲ್ ಪಾಂಡ್ಯ ಅವರಿಗೆ ಪ್ರಮೋಷನ್ ಮಾಡಿ ಕಳಿಸ್ತಾರೆ. 3rd ರೌಂಡ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಶತರ್ಫೋರ್ಡ್ ಇವ್ 3 ಜನನು ಹಿಟ್ಟರ್ಸ್ ಇರ್ತಾರೆ. ಯಾವುದೇ ಟೈಮಲ್ಲಿ ಬಂದು ಹಿಟ್ಟಿಂಗ್ ಮಾಡಬಹುದು ಅಂತ ಹೇಳಿ ಅವ್ರನ್ನ ಕಳಿಸಲ್ಲ. ಬಟ್ ಇವರು ಮಾತ್ರ 70 ಮೇಲೆ ಸ್ಕೋರ್ ಮಾಡಿ ತುಂಬಾ ಚೆನ್ನಾಗಿ RCBಗೆ
RCB ಕಡೆ ಮ್ಯಾಚ್ ಇರ್ತಾರೆ 119 ಒಂದು ಜೊತೆ ಆಟ ತಗೊಂಡ್ಬರ್ತಾರೆ. ಇಬ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಆ ಜೊತೆ ಆಟ ಇಲ್ಲ ಅಂದ್ರೆ ಜೊತೆ ಬಿಲ್ಡ್ ಮಾಡ್ಬೇಕಾಯ್ತು, ಅದನ್ನ ಬಿಲ್ಡ್ ಮಾಡ್ತಾರೆ ಕೃಣಾಲ್ ಪಾಂಡ್ಯ, ವಿರಾಟ್ ಕೊಹ್ಲಿ ಅವರು. ಅಲ್ಲೇನೆ ಮ್ಯಾಚ್ RCB ಕಡೆ ತಿರುಗುತ್ತೆ. ವೆರಿ ವೆಲ್ ಡೌನ್ RCB ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಒಂದೊಂದು ಸತ್ಯ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಒಂದಲ್ಲ 3 ಗುರು, ಪರ್ಪಲ್ ಪ್ಯಾಕು ನಮ್ದೆ, ಆರೆಂಜ್ ಕ್ಯಾಪು ನಮ್ದೆ, ಟಾಪ್ ಪಾಯಿಂಟ್ಸ್ ಅಲ್ಲೂ ನಮ್ದೆ, ಎಲ್ಲಂದು ನಮ್ದೇನೆ. ಈ ಮ್ಯಾಚ್ ಕೂಡ ನಮ್ದೆ. ರಿವೆಂಜ್ ಕಂಪ್ಲೀಟೆಡ್. ಪಂಜಾಬ್ ಕೊಟ್ಟಾಯ್ತು, ಡಿಲ್ಲರ್ ಕೊಟ್ಟಾಯ್ತು. ಇನ್ನು ಕೆಲವರು ಮಿಸ್ ಆಗಿದ್ದಾರೆ, ಬಟ್ ಅವರು ಬೇರೆ ಮ್ಯಾಚ್ ಸಿಗ್ತಾರೆ, ಅವ್ರಿಗೂ ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಇನ್ನೊಂದೊಂದು ಸತ್ಯ 6 ಆಡಿರೋ ಮ್ಯಾಚ್, 6 ಮ್ಯಾಚ್ ಹೊರಗಡೆ ಆಡಿರೋ ಮ್ಯಾಚ್ 6 ಗೆದ್ದಿದೆ. ಇದು RCB ಒಂದು ಇತಿಹಾಸ ಅಂತ ಹೇಳ್ಬೋದು. ಖಂಡಿತವಾಗ್ಲು ಇದಂತೂ ಸತ್ಯ. ಮತ್ತೆ ಮ್ಯಾಚ್ ಎಲ್ಲ ಯಾರು ನೋಡಿದ್ರೆ ಯಾರೆಲ್ಲ ಎಂಜಾಯ್ ಮಾಡಿದೆ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ RCB, ಜೈ RCB, ಜೈ RCB.